ಇಂಟ್ರೆಸ್ಟಲ್ಲಿ ಬಂದದ್ದು. ಯಾಕೆ ನಮಗೂ ಒಂದು ಈಗ ಗೊತ್ತಾಯಿತು, ಮೊನ್ನೆ ರವಿ ಪೂಜಾರಿ ಬಗ್ಗೆ ಸಹ ನಾನು ವಿಡಿಯೋದಲ್ಲಿ ನೋಡುವಾಗ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ. ನಾವು ಸಹ ಅದನ್ನೇ ಹೇಳ್ತಾ ಬಂದದ್ದು. ನಾನೀಗ ಕೆಲವರ ಹೆಸರು ಕೊಟ್ಟಿದ್ದೇನೆ, ಇದು ಯಾರ್ಯಾರು ಸತ್ತು ಹೋಗಿದ್ದಾರೆ ಅಂತ. ನೆಕ್ಸ್ಟ್ ಇದೇ ರೀತಿ ಚಿನ್ನಯ್ಯನಿಗೆ ಬರಬಾರ್ದು ಅಂತ ಹಾಗೆ ನನ್ನ ಒಂದು ಕಳಕಳಿಯಿಂದ ಆ್ಯಸ್ ಎ ಸೋಷಲ್ ವರ್ಕರ್ ಆಗಿ, ಸೌಜನ್ಯ ಒಂದು ಹೋರಾಟಗಾರ್ತಿಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡಿದ್ದ ಕಾರಣ ಈ ಒಂದು ಮನವಿ ಇವತ್ತು ಕೊಟ್ಟಿದ್ದೇನೆ. ಸ್ಪಂದನೆ ಮಾಡಿದರು ಒಳ್ಳೆ. ಈಗ ಸಹಾಯಕ ಆಫೀಸರ್ ಇದ್ದರು, ತೊಗೊಂಡ್ರು, ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದರು, ಹಾಗೆ ಅಕ್ನಾಲೇಜ್ಮೆಂಟ್ ಕೊಟ್ಟು ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿದರು. ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು, ಯಾಕೆಂದರೆ ಸೌಜನ್ಯನ ಅಮ್ಮನನ್ನು ನಾನು ಕರ್ಕೊಂಡ್ಬರ್ತಾ ಇದ್ದೇನೆ. ಯಾಕೆಂದರೆ ಸೌಜನ್ಯನ ಅಮ್ಮ ಒಂದು ವಿಕ್ಟಿಮ್ನ ಅಮ್ಮನನ್ನು ಯಾವ ರೀತಿ ತೇಜೋವಧೆ ಮಾಡ್ತಾರಂತ ನಿಮಗೂ ಗೊತ್ತಿರ್ಬೋದು, ಮಾಧ್ಯಮಕ್ಕೆ ಎಲ್ರಿಗೂ ಗೊತ್ತುಂಟು. ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ, ಅದಕ್ಕಿಂತ ನಾನು ಎಲ್ಲ ಮಾಧ್ಯಮ ಹೇಳೋದಿಲ್ಲ, ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮ ಧರ್ಮ ಬಿಟ್ಟು ನಮ್ಮನ್ನು ಬಿಡಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಹೋರಾಟಗಾರ್ತಿಯಾಗಿ. ಆದರೆ ಸೌಜನ್ಯನ ತಾಯಿನ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು. ಮೊನ್ನೆ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡೋದಕ್ಕೆ. ಯಾಕೆಂದರೆ ಅವರು ಹೇಳಿದರು ಸುಮೋಟೋ ಕೇಸ್ ಆಗಬೇಕಿತ್ತು, ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಭೇಟಿಯಾಗಿ. ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ. ಯಾರೆಲ್ಲ ಕುಸುಮಕ್ಕನಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ, ಯಾಕೆಂದರೆ ಫೇಕ್ ಐಡಿಗಳಲ್ಲೆಲ್ಲ ಕೆಲವು ರಿಯಲ್ ಐಡಿಗಳಲ್ಲೂ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ತನಿಖೆ ಆಗಬೇಕು, ಕೇಸ್ ಆಗಬೇಕು. ಆದರೂ ನಾಳೆ ನಾವು ಹೇಳಿಲ್ಲ ಅಂತ ಬಾರ್ದು, ನಾವು ಕಂಪ್ಲೇಂಟ್ ಕೊಡ್ತೇವೆ. ಯಾಕೆ SP ಅವರು ಮೊನ್ನೆ ನನಗೆ ಹೇಳಿದರು ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡಿ, ಆನಂತರ ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಅರುಣ್ ಅವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ಬಂದ ಕಾರಣ ಇದು ಮತ್ತು ಅದು ಈಗ ಮಧ್ಯಾಹ್ನ ಈಗ ಕುಸುಮಕ್ಕನನ್ನು ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಚಿನ್ನಯ್ಯ ಹೇಳಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಸೌಜನ್ಯನ ತಾಯಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೌದು, ಮುಂದೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಯಾವ ರೀತಿ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಚಿನ್ನಯ್ಯ ಆಲ್ರೆಡಿ ರವಿ ಪೂಜಾರಿ ಬಗ್ಗೆ ಹೇಳಿದ್ದಾನೆ. ರವಿ ಪೂಜಾರಿ ಹೇಗೆ ಸತ್ತ, ಏನು ಹೇಳ್ಕೊಂಡಿದ್ದ ಬನ್ನ ಆ ರೀತಿಯಲ್ಲೇ ತನಿಖೆ ಮಾಡಲಿ ಅಲ್ಲ, ತನಿಖೆ ಮಾಡಲಿ ಅಲ್ಲ, ಯಾವ ರೀತಿ ಇವನಿಗೆ ಪರಿಚಯ ಇತ್ತು ಏನು ಅಂತ ಎಲ್ಲ ಕ್ಲೂ ಸಿಗ್ಬೋದು ಎಲ್ಲದಕ್ಕೂ. ತನಿಖೆ ಮಾಡು, SIT ತನಿಖೆ ಮಾಡಿ ಯಾವುದಾದೊಂದು ಸಿಗ್ತದೆ ಅಂತ ನಮಗೆ ಗೊತ್ತು. ಸೌಜನ್ಯನ ಕೇಸ್ ಸಹ ಮುಂದೆ ಮುನ್ನೆಲೆಗೆ ಬರಬೇಕಂತಲೇ ಹೇಳೋದು, ನಾವು ಬರಬೇಕು. ಯಾಕೆಂದರೆ ಎಲ್ಲರೂ, ನಾನು ಎಲ್ಲ ಮಾಧ್ಯಮದವರು ಸೇರಿಸಿ ಹೇಳ್ತೀರಿ, ಎಲ್ಲರೂ ಮೊಬೈಲಲ್ಲಿ ಉಂಟು, ಸಾಕ್ಷಿ ಅಲ್ಲಿ ಉಂಟು, ಯಾಕೆ ಕೊಡೋದಿಲ್ಲ ಅಂತ. ಅದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಎರಡೆರಡು ಸಲ ನಾನು ರಿಶ್ವಂತ್ SP ಅವರು ಇರುವಾಗ, ಈಗಿನ IGP ಅವರು ಇರುವಾಗ ಘನ ಸರ್ಕಾರಕ್ಕೆ ನಾವು ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಂತ ಎರಡೆರಡು ಸಲ CBI ಕೋರ್ಟ್ ಆದೇಶ ಮಾಡಿದರೂ ಸಹ ಇದುವರೆಗೆ ಮಾಡಲಿಲ್ಲ. ನಾನು ಒಮ್ಮೆ ಮೊದಲು IGPಯನ್ನು ಭೇಟಿ ಮಾಡುವಾಗ ಮೇಡಮ್ ಸ್ವಲ್ಪ ಕಾಯಿರಿ, ಅವರು ಅಪೀಲಿಗೆ ಹೋಗ್ತಾನೆ ಅಂತ ಹೇಳಿದರು. ಕಾದೆ, ಅಪೀಲಿಗೆ ಹೋಗಿ ಸಹ ಈಗ ಅದೇ ಬಂದ ನಂತರ ಯಾರೂ ತನಿಖೆಯನ್ನು ಮಾಡಲಿಲ್ಲ. ಒಂದು ವೇಳೆ ಆ ತನಿಖೆ ಮಾಡ್ತಿದ್ರೆ ಅಯ್ಯೋ ಯೋಗೇಶ್ ರಶ್ಮಿ ಜೀವ ಇದ್ದಾರೆ, ಆದಮ್ ಮಾತ್ರ ತೀರಿ ಹೋಗಿದ್ದಾರೆ, ಹೇಗೆ ಅಂತ ಗೊತ್ತಿಲ್ಲ. ಸಾಕ್ಷ್ಯ ನಾಶ ಮಾಡಿದವರು ಯಾರು, ಅದರ ಹಿಂದೆ ಯಾರು ಉಂಟು ಅಂತ ಅಧಿಕಾರಿ ಬಾಯಿಂದ ಬರ್ಬೋದಿತ್ತು. ಅಲ್ಲೇ ನಮಗೆ ಸಾಕ್ಷ್ಯ ಸಿಕ್ತಿತ್ತಲ್ಲ, ಬೇರೆ ಎಲ್ಲೂ ನಾವು ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆ ಹೀಗೆ ಮಾಡಿದರು, ಗೋಲ್ಡನ್ ಅವರ್ನಲ್ಲಿ ಯಾಕೆ ಹೀಗೆಲ್ಲ ಮಾಡಿದರು ಅಂತ ಅಲ್ಲೇ ತನಿಖೆಯಲ್ಲಿ ನಮಗೆ ಸಾಕ್ಷ್ಯ ಸಿಗ್ತಾಯಿತ್ತು ಅಧಿಕಾರಿಗಳನ್ನು. ಈವರೆಗೆ ತನಿಖೆ ಮಾಡಲಿಲ್ಲ ಹೇಳುವಾಗ ನನ್ನದು ಒಂದು ಆಗ್ರಹ ಉಂಟು. ಇನ್ನು ನಾನು ಸರ್ಕಾರಕ್ಕೆ ನಾನು ಒತ್ತಡ ಹಾಕ್ತೇನೆ. ಈ ಕೇಸಲ್ಲಿ ನೀವು SIT ತನಿಖೆಗೆ ನೀವು ಕೊಟ್ಟಿದ್ದೀರಲ್ಲ, ಸೌಜನ್ಯ ಕೇಸಲ್ಲಿ SITಗೆ ತನಿಖೆ ಮಾಡಿಸಿ ಎಕ್ವಿಟಲ್ ಕಮಿಟಿ ಅಧಿಕಾರಿಗಳನ್ನು ಯಾರು ತಪ್ಪಿತಸ್ಥರು ಅವರನ್ನು ತನಿಖೆ ಮಾಡಿ ಅಂತ ನಾನಂತೂ ಖಂಡಿತ ಒತ್ತಾಯ ಮಾಡ್ತೇನೆ. ಇದು ನಾನು ಈಗ ಅಲ್ಲ, ನಾನು ಬೇಕಾದ್ರೆ ನಿಮಗೆ ನಾನು ಕೊಡ್ತೇನೆ. SP ಅವರಿಗೆ ಕೊಟ್ಟಿದ್ದೆ, IGP ಅವರಿಗೆ ಕೊಟ್ಟಿದ್ದು ಯಾವತ್ತೂ ಕೊಟ್ಟಿದ್ದೆ. ಚುನಾವಣೆ ಮೊದಲು MP ಚುನಾವಣೆ ಮೊದಲೇ ನಾನು ಕೊಟ್ಟಾಗ ಮಾಡ್ತೇನೆ. ಮತ್ತೊಂದು ಬೆಳ್ತಂಗಡಿಯಿಂದ ನನಗೆ ಎಂಡೋಸ್ಮೆಂಟು ಬಂದಿದೆ, ಇದು ಸರ್ಕಾರಕ್ಕೆ ನೀವು ಇದು ಮಾಡಿ ಅಂತ. ಸರ್ಕಾರಕ್ಕೆ ಇದು ಮಾಡುವಾಗ ಸರ್ಕಾರ ಮಾಡಬೇಕಿತ್ತು. ಈಗ ನಾನು ಸಿದ್ದರಾಮಯ್ಯರ ಮೇಲೆ ಭರವಸೆ ಉಂಟು. ಇದು ಒಂದು ತನಿಖೆಯನ್ನು SIT ತನಿಖೆ ಮಾಡೋದಾದರೆ ಸೌಜನ್ಯನ ಕೇಸ್ ಯಾಕೆ ತನಿಖೆ ಮಾಡಬಾರ್ದು, ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಯಾಕೆ ತನಿಖೆ ಮಾಡಬಾರ್ದು. ಯಾಕೆಂದ್ರೆ ನಾನಿವತ್ತು ರಶ್ಮಿ ಅಂತ ಹೇಳಿದರೆ, ಯೋಗೇಶ್ ಅಂತ ಹೇಳಿದರೆ ನಮಗೆ ನೋಟಿಸ್ ಬರುತ್ತೆ. ನನಗೆ ಕೇಸ್ ಹಾಕಿದ್ದಾರೆ, ಯಾರು ಯೋಗೇಶ್, ಅಯ್ಯೋ ಯೋಗೇಶ್ ಮತ್ತು ರಶ್ಮಿ ನಮಗೆ ಸಿವಿಲ್ ಕೇಸ್ ಹಾಕಿದ್ದಾರೆ, ನಮ್ಮ ಬಗ್ಗೆ ಮಾತಾಡಬಾರ್ದು ಹೇಳಿ. ನಾ ಇತ್ತೀಚಿನ ದಿನಗಳಲ್ಲಿ ನನಗೆ ವೈಯಕ್ತಿಕವಾಗಿ ಒಂದು ಬೆಳ್ತಂಗಡಿಯಿಂದ ಸಹ ನನಗೆ ನೋಟಿಸ್ ಬಂದಿತ್ತು, ನೀವು ಬರಬೇಕು, ರಶ್ಮಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತ. ಇಲ್ಲಿ ಬಂದು ನಾನು ನೋಡುವಾಗ ಸ್ಪೀಚ್ ಟೆಸ್ಟ್ಗೆ ನಾನು ಒಪ್ಪಲಿಲ್ಲ, ಕೋರ್ಟ್ ಆದೇಶ ಬರೆದು ನೀವು ಮಾಡೋದಿಲ್ಲ ಅಂತ ಹೇಳುವಾಗ, ಅಲ್ಲಿ ನಾವು ಯಾವ ಸಭೆ ಲಾಸ್ಟ್ ಮಾಡಿದ್ದೇವೆ ಆನಂತರ ರಶ್ಮಿ ಸಿವಿಲ್ ಕೋರ್ಟಿಗೆ ಹೋಗಿ ನಮ್ಮ ಹತ್ರ ಮಾತಾಡಬಾರ್ದು ಅಂತ ಹೇಳಿದವರು. ಎಡಿಟೆಡ್ ವಿಡಿಯೋ ಮೊದಲು ನಾವು ಮಾಡಿದ ಎಲ್ಲ ವಿಡಿಯೋಗಳು ಹೋಗಿತ್ತು, ಅದನ್ನು ಯಾವುದೋ ಡೌನ್ಲೋಡ್ ವಿಡಿಯೋವನ್ನು ತಂದು ಬೆಳ್ತಂಗಡಿಯಲ್ಲಿ ಕೊಟ್ಟಾಗ ನಾನು ಇಲ್ಲಿ ಗಲಾಟೆ ಮಾಡಿ ಹೋಗಿದ್ದೆ. ಒಂದು ಸಿವಿಲ್ ಸೂಟ್ ಹಾಕಿದ ಮೇಲೆ ನೀವು ಈ ರೀತಿ ತಂದು ವಿಡಿಯೋಗಳನ್ನು ತರುವಾಗ ನೀವು ತನಿಖೆ ಮಾಡಬೇಕಿತ್ತು.
ನನ್ನ ಹೆಸರಿರಲಿಲ್ಲ, FIR ಇರಲಿಲ್ಲ, ನೀವು ಬರಬೇಕು ಅಂತ ಹೇಳುವಾಗ ನಾನು ಆ ಸಲ ಸೆಲ್ಲಿ ಗಲಾಟೆ ಮಾಡಿ ಹೋಗಿದೆ. ನಾನು ಹೇಳಲೇಬೇಕು. ಆಯೋಗಗಳು ನಮ್ಮ ಮೇಲೆ ಯಾಕೆ ಕೇಸ್ ಹಾಕ್ತಾರೆ? ತನಿಖೆಗೆ ಮುಂದೆ ಬರಬೇಕಲ್ಲ. ಯೋಗೇಶ ಕೇಸ್ ಹಾಕೋದು, ನನ್ನ ಮೇಲೆ ರಶ್ಮಿ ಕೇಸ್ ಹಾಕೋದು, ಯಾರ ಮೇಲೆ ಮಾತಾಡದಿದ್ರೆ ಈ ತನಿಖೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಂತ ನಾನಲ್ಲ ಕೊಟ್ಟದ್ದು ರಿಪೋರ್ಟ್. CBI ಎರಡೆರಡು ಸಲ ಕೊಟ್ಟ ಮೇಲೆ ಅವರ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಇದು ನನ್ನ ಪ್ರಶ್ನೆ. ನೀವು ಕೇಳಬೇಕು. ನಾನು ಹೇಳಿದ SIT ತನಿಖೆ ಬಗ್ಗೆ ಆಗುವಾಗ ನೀವು ಒಳ್ಳೆ ರೀತಿಯಲ್ಲಿ ತೋರಿಸ್ತಾ ಇದ್ದೀರಿ, ನಂಗೆ ಗೊತ್ತಿಲ್ಲ, ತೋರಿಸ್ತಾ ಇದ್ದೀರಿ ಕೆಲವು ಮಾಧ್ಯಮಗಳು. ಆದರೆ ಈ ಒಂದು ಎಕ್ವಿಟಲ್ ಕಮಿಟಿಯ ಬಗ್ಗೆ ಒತ್ತಡ ಮಾಡಿ ಅಲ್ಲ, ಒತ್ತಡ ಹಾಕಿ ಅಲ್ಲ, ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ ಡಾಕ್ಯುಮೆಂಟ್ ನಾನು ಕೊಡ್ತೇನೆ, CBI ದಾಖಲೆ ಎಲ್ಲ ಮಾಧ್ಯಮದವರಿಗೆ ಗೊತ್ತುಂಟು ಬಂದದ್ದು, ಅದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಇನ್ನೊಂದು ನಾನು ಬೇಸರದಲ್ಲಿ ಕೇಳೋದು, ಒಂದು ತಾಯಿಯಾಗಿ ಔಟ್ ಆಫ್ ದ ಟಾಪಿಕ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೇನೆ. ಇವತ್ತೊಂದು ಮಾಧ್ಯಮದಲ್ಲಿ ಕೂತು ರುದ್ರಮುನಿ ಆಗಲಿ, ಕಿರಿಕೀರ್ತಿ ಅಂತವರಾಗಲಿ ಇದನ್ನೊಂದು ಸೌಜನ್ಯನ ಅತ್ಯಾಚಾರ ಕೊಲೆಯನ್ನು ಪವಿತ್ರ ಸಾವು ಅಂತ ಹೇಳುವಾಗ ತಮ್ಮ ಮನೆಯಲ್ಲಿ ಸಹ ತಾಯಿ ಮತ್ತು ತಂಗಿಯಂದಿರು ಎಲ್ಲರೂ ಇದ್ದಾರೆ. ಪವಿತ್ರ ಸಾವು ಏನು ಅಂತ ಒಂದು ಕ್ವಶನ್ ಆ ಕಡೆ ತಿರುಗಿಸಿ ಮಾಧ್ಯಮದವರು ಪ್ರಶ್ನೆ ಕೇಳಿ ಅಲ್ಲ. ರುದ್ರಮುನಿ ಅನ್ನೋದು ಕೂತು ಇಂಟರ್ವ್ಯೂ ಮಾಡಿ ನಾನು ಬರ್ತೇನೆ, ಯಾವ ರೀತಿಯ ಪವಿತ್ರ ಸಾವು ಆಗ್ತದೆ, ಅಲ್ಲಿ ರಿಪೋರ್ಟ್ ಉಂಟು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಉಂಟು, ಎಲ್ಲ ಆರ್ಡರ್ ಇರುವಾಗ ಅದರಲ್ಲಿ ಗೈಲಿಕೆ ಕೊಟ್ಟಿದ್ದಾರೆ. ಮೊನ್ನೆ ಸಹ ಒಂದು ಮಾಧ್ಯಮದವರು ಕ್ಲಾರಿಟಿ ತಗೊಂಡ್ರು, ಇವರು ಅದನ್ನು ಬೇರೆ ರೀತಿಯಲ್ಲಿ ಕೊಂಡು ಹೋಗುವಾಗ ದಯಮಾಡಿ ಅದನ್ನು ತೋರಿಸಿ. ಪವಿತ್ರ ಸಾವು ಒಂದು ಮಹಿಳೆಗೆ ಹೇಗೆ ಬರ್ತದೆ, ಒಂದು ಹುಡುಗಿಗೆ ಪವಿತ್ರ ಸಾವು ಯಾಕೆ ಆಗ್ತದೆ ಅಂತ ಅದನ್ನು ಒಂದು ತೋರಿಸಿಕೊಡಿ ಸಮಾಜಕ್ಕೆ. ಮಾಧ್ಯಮಗಳಲ್ಲಿ ನಾನು ಹೇಳೋದು, ನಿಮ್ಮ ಮೇಲೆ ನನಗೆ ಒಳ್ಳೆ ವಿಶ್ವಾಸ ಉಂಟು, ಆದರೆ ಮೇಲೆ ಹೋಗುವಾಗ ಅಲ್ಲಿ ಏನಾಗ್ತದೆ ನಂಗೆ ಗೊತ್ತಾಗೋದಿಲ್ಲ. ಮಾಧ್ಯಮದಲ್ಲಿ ಮೇಲೆ ಹೋಗುವಾಗ ಏನು ಗೊತ್ತಾಗೋದಿಲ್ಲ. ಮಂಗಳೂರಿನ ಎಲ್ಲ ಮಾಧ್ಯಮ ಮಿತ್ರ ಮೇಲೆ ನಂಗೆ ಗೌರವ ಉಂಟು. ಆ್ಯಸ್ ಎ ಸೋಷಿಯಲ್ ವರ್ಕರ್ ಆಗಿ ನನಗೂ ಪ್ರತಿ ಕೇಸಲ್ಲಿ ಬೆಂಬಲ ಕೊಟ್ಟವರು. ಆದರೆ ಮೇಲೆ ಹೋಗುವಾಗ ಚರ್ಚೆಗೆ ಕೂತ್ಕೊಳ್ಳುವಾಗ ಯಾರನ್ನ ಕೂತ್ಕೊಳ್ಳಿಸಿ ಪವಿತ್ರ ಸಾವು ಅಂತ ಹೇಳುವಾಗ ಆ್ಯಸ್ ಎ ಮಾಧ್ಯಮ ಅಂತ ಬಿಟ್ಟು ತಾವೆಲ್ಲ ತಮ್ಮ ಮನೆಯಲ್ಲಿ ತಂಗಿ, ಹೆಂಡತಿ, ಅಮ್ಮ ಇದ್ದಾರೆ, ಪವಿತ್ರ ಸಾವು ಹೇಗೆ ಬರ್ತದೆ ಅಂತ ಒಂದು ಕ್ವಶನ್ ನನಗೆ. ಇದನ್ನು ಎತ್ತಿ ಅಂತ ಹೇಳೋದು, ಇದಕ್ಕೆ ನಾನು ಉತ್ತರ ಕೊಡ್ತೇನೆ, ಅವರ ಮೇಲೆ ಕಂಪ್ಲೇಂಟ್ ಹಾಕ್ತೇನೆ, ಕೇಸು ಹಾಕ್ತೇನೆ. ಪವಿತ್ರ ಸಾವು ರುದ್ರಮುನಿ ಅವರು ಏ ರೀತಿ ಇದೊಂದು ಇದ್ದ ಒಂದು CID ಅಧಿಕಾರಿಯಾಗಿದ್ದವರು ಈಗ ಅದನ್ನು ಎರಡೆರಡು ರೀತಿಯಲ್ಲಿ ಕೊಂಡೋಗಿ ಯಾವ ರೀತಿ ಮಾತಾಡೋದು ಒಂದು ಮಾಧ್ಯಮಗಳಲ್ಲಿ ದಿಕ್ಕು ತಪ್ಪಿಸುವಾಗ ಇವರು ಬೇರೆ ಯಾವುದೋ ವಿಷಯದಲ್ಲಿ ಮಾತಾಡಿ ಸೌಜನ್ಯನ ವಿಷಯದಲ್ಲಿ ದಿಕ್ಕು ತಪ್ಪಿಸಿದ್ರೆ 100% ನಾನಂತೂ ಕುತ್ಕೊಳ್ಳೋದಿಲ್ಲ. ನಾನು ಹೋರಾಟಕ್ಕೆ ಬಂದದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ. ಸೌಜನ್ಯ ನ್ಯಾಯಕ್ಕೋಸ್ಕರ ಎಲ್ಲಿವರೆಗೆ ನಾವು ಹೋರಾಟಲಿಕ್ಕೆ ರೆಡಿ ಇದ್ದೇವೆ. ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಮಾತಾಡುವಾಗ ದಯಮಾಡಿ ನಮ್ಮ ಹತ್ರನೂ ಮಾತಾಡಿಸಿ, ನೀವು ನಮ್ಮ ಹತ್ರ ಮಾತಾಡಿಸಿ, ಡಾಕ್ಯುಮೆಂಟ್ ಇಟ್ಟು ನಾವು ಮಾತಾಡ್ತೇವೆ ಅಂತ ಹೇಳೋದು. ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.